ಗುಡ್ ಆಫ್ಟರ್ನೂನ್. ಇವತ್ತು ಮುಂಜಾನೆಯಿಂದ ಇಲ್ಲಿ ತನಕ ನಡೆದಿರುವ ಎಲ್ಲ ಸುದ್ದಿಗಳನ್ನು ಸಂಕ್ಷಿಪ್ತವಾಗಿ 30 ನಿಮಿಷದಲ್ಲಿ 30 ಸುದ್ದಿನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ನಾನು ಹರೀಶ್ ನಾಗರಾಜು. ಇಡೀ ದಿವಸದಲ್ಲಿ ಬಹಳ ಗಮನ ಸೆಳೆದದ್ದು ಸಂಪುಟ ವಿಸ್ತರಣೆ ಆಗುತ್ತೋ ಪುನರ್ರಚನೆ ಆಗುತ್ತೋ ಅನ್ನುವ ಒಂದು ಕ್ಲಾರಿಫಿಕೇಶನ್ ಇನ್ನೂ ಸಿಕ್ಕಿಲ್ಲ. ಆದರೆ 7 ಜನ ಹೊಸದಾಗಿ ಮಂತ್ರಿಗಳಾಗ್ತಿದ್ದಾರೆ. ಅದು ಸಂಕ್ರಾಂತಿಗೆ ಮುಂಚೆ. ಸಂಕ್ರಾಂತಿ ಆದಮೇಲೆ ಕೋವಿಡ್ ಲಸಿಕೆ ಸಿಗ್ತಾ ಇದೆ. ನಮ್ಮ ದೇಶದಲ್ಲಿ ಇವತ್ತು ಮೀಟಿಂಗ್ ಕೂಡ ಇದೆ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಪ್ರಧಾನಮಂತ್ರಿ ಅವರದು. ಎಲ್ಲ ಸುದ್ದಿಗಳನ್ನು ಹೊತ್ತು ನಿಮ್ಮ ಮುಂದೆ ಕೂತಿದ್ದೀನಿ. ಶುರು ಮಾಡೋಣ 30 ನ್ಯೂಸ್. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಯಡಿಯೂರಪ್ಪನವರಿಗೆ ಟೆನ್ಷನ್ ಶುರುವಾಗಿದೆ. ಬಿಜೆಪಿ ಹೈಕಮಾಂಡ್ ನಾಯಕರತ್ತ ಬೆರಳು ತೋರಿಸಿದ್ದಾರೆ ಸಿಎಂ. ಸಚಿವ ಸಂಪುಟ ವಿಸ್ತರಣೆ ಕುರಿತು ಸಿಎಂ ಗೊಂದಲದ ಹೇಳಿಕೆ ವಿಚಾರ ಕುತೂಹಲ ಮೂಡಿಸಿದೆ. ಅರುಣ್ ಸಿಂಗ್ ಹಾಗೂ ಜೆಪಿ ನಡ್ಡಾ ರಾಜ್ಯಕ್ಕೆ ಬರ್ತಿದ್ದಾರೆ. ಇವತ್ತು ಅಥವಾ ನಾಳೆ ಅರುಣ್ ಸಿಂಗ್ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಸಿಎಂ ಕೊಟ್ಟ ಲಿಸ್ಟ್ಗೆ ಯಾರನ್ನ ಸೇರಿಸ್ಕೊಳ್ಬೇಕು, ಸಂಘಟನೆ ಕಡೆಯಿಂದ ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಅದಾದ್ಮೇಲೆ ತೀರ್ಮಾನ ಮಾಡೋದಾಗಿ ಯಡಿಯೂರಪ್ಪನವರು ತಿಳಿಸಿದ್ದಾರೆ. 7 ಜನ ಸಂಪುಟಕ್ಕೆ ಸೇರ್ಕೊಳ್ತಿದ್ದಾರೆ ಅಂತಿದ್ದಾರೆ ಸಿಎಂ ಯಡಿಯೂರಪ್ಪನವರು. ನಿನ್ನೆ ಜನವರಿ 13ಕ್ಕೆ ಸಂಪುಟ ವಿಸ್ತರಣೆ ಅಂತ ಹೇಳಿಕೆ ಕೊಟ್ಟಿದ್ರು. ಇವತ್ತು ಜನವರಿ 13 ಅಥವಾ 14 ಸಂಪುಟದ ಬಗ್ಗೆ ಫೈನಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 7 ಜನನ್ನ ತಗೋಬೋದು ಅಂತ ಫೈನಲೈಸ್ ಮಾಡಿ ಬೆಳಿಗ್ಗೆ ತಿಳಿಸ್ತಾರೆ. ಬಹುಶಃ 14ನೇ ತಾರೀಕು ಹಬ್ಬ, 13ನೇ ತಾರೀಕು ಮಧ್ಯಾಹ್ನದ ನಂತರ ಪ್ರಮಾಣ ವಚನ ಸ್ವೀಕಾರ ಮಾಡೋ ಕಾರ್ಯಕ್ರಮ ಮಾಡ್ತಾರೆ. ಯಾರ್ಯಾರು ಏನು ಅನ್ನೋಂಥದ್ದು ಈಗ ಕನ್ಫರ್ಮ್. ನಾಳೆ ಮಾತಾಡ್ಬಿಟ್ಟು ಫೈನಲೈಸ್ ಆಗುತ್ತೆ. 13ನೇ ತಾರೀಕು ಸಾಯಂಕಾಲ ಅಥವಾ 14ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡೋ ಕಾರ್ಯಕ್ರಮ ಮಾಡ್ತಾರೆ. ಸಚಿವ ಸಂಪುಟ ವಿಸ್ತರಣೆಯೋ ಅಥವಾ ಪುನರ್ರಚನೆಯೋ ನೋಡೋಣ, ಏನು ಅಂತ ಗೊತ್ತಾಗುತ್ತೆ ಅಂತ ಸಿಎಂ BS ಯಡಿಯೂರಪ್ಪನವರು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಸಚಿವರು ಹಾಗೂ ಆಕಾಂಕ್ಷಿಗಳಲ್ಲಿ ಎದೆಬಡಿತ ಅಂತೂ ಹೆಚ್ಚು ಮಾಡಿದ್ದಾರೆ. ನ್ಯೂಸ್ 18ನಲ್ಲಿ ಸಂಭಾವ್ಯ ಸಚಿವರ ಎಕ್ಸ್ಕ್ಲೂಸಿವ್ ಲಿಸ್ಟ್ ಸಿಕ್ಕಿದೆ. MTB ನಾಗರಾಜ್, R ಶಂಕರ್, CP ಯೋಗೇಶ್ವರ್, ಮುನಿರತ್ನ, ಉಮೇಶ್ ಕತ್ತಿ, ಹಾಲಪ್ಪ ಆಚಾರ್, ಅರವಿಂದ್ ಬೆಲ್ಲದ್ ಹಾಗೂ ಮಹಿಳಾ ಕೋಟಾದಡಿ ಶಾಸಕಿ ಪೂರ್ಣಿಮಾಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಬಕಾರಿ ಸಚಿವ ನಾಗೇಶ್ ಅವರಿಗೆ ಕೋಕ್ ನೀಡುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೂಡ ಇದೆ. ಇನ್ನು ಈ ಬಗ್ಗೆ ಮಾತನಾಡಿದಂತಹ ಸಚಿವ ನಾಗೇಶ್ ಅವರು, ಸರ್ಕಾರ ರಚನೆ ಸಂದರ್ಭದಲ್ಲಿ ನನ್ನ ರಾಜೀನಾಮೆಯಿಂದಲೇ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಈಗ ಸಿಎಂ ನನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆ ಇದೆ ಅಂತ ಹೇಳಿಕೆ ಕೊಟ್ಟರು. ಈಗ ನನ್ನ ಕೈ ಬಿಡೋ ವಿಚಾರ ಚರ್ಚೆಯಲ್ಲಿದೆ ಅಂತ ತಾವು ಹೇಳ್ತಾ ಇದ್ದೀರಿ. ನನಗೆ ಗೊತ್ತಿಲ್ಲ. ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನನಗೆ ವಿಶ್ವಾಸ ಇದೆ. ಅವ್ರು ಯಾವತ್ತೂ ಕೈ ಬಿಡಲ್ಲ. ಅವತ್ತೊಂದು ದಿವಸ ಅವ್ರು ಒಂದು ಮಾತು ಕೊಟ್ಟಿದ್ದಾರೆ ನನಗೆ. ನೋಡಪ್ಪ, ಪೂರ್ತಿ ಏನು ಉಳಿದಿದ್ದೇವೆ ನಾವು ಕಾಲ 3 ವರ್ಷ ನೀನು ಮಂತ್ರಿ ಆಗಿರ್ತೀಯ, ನಾನು ಮಾತು ಕೊಡ್ತೀನಿ, ನನ್ನ ವಿಶ್ವಾಸ ನನ್ನ ಮೇಲೆ ಇಡುವಂಥ ಆ ನಂಬಿಕೆ ಮೇಲೆ ನಾನು ರಿಸೈನ್ ಮಾಡಿ ನಾನು BJP ಕಡೆ ಸಪೋರ್ಟ್ ಮಾಡಿದೆ. ಮಂತ್ರಿನೂ ಮಾಡಿದ್ರು. ಈಗ ಒಂದು 15 ತಿಂಗಳಾಗಿದೆ. ನನಗೆ ಸಂಪೂರ್ಣ ನಂಬಿಕೆ ಇದೆ ಮಾನ್ಯ ಮುಖ್ಯಮಂತ್ರಿ ಮೇಲೆ. ನನ್ನ ಕೈ ಬಿಡಲ್ಲ. ಕಷ್ಟಕಾಲದಲ್ಲಿ ನಾನು ಸರ್ಕಾರ ರಚನೆ ಮಾಡೋದಲ್ಲಿ ಮುಖ್ಯ ಪಾತ್ರ ವಹಿಸಿರೋದು ನಾನು. ಅದನ್ನು ನಾನು ಘಂಟಾಘೋಷವಾಗಿ ಹೇಳೋದಕ್ಕೆ ನಾನು ಇಚ್ಛೆಪಡ್ತೀನಿ. ಸಂಪುಟದಿಂದ ಈ ಕೋಕ್ ವಿಷಯದ ಬಗ್ಗೆ ಶಶಿಕಲಾ ಜೊಲ್ಲೆ ಅವರು ಮಾತಾಡಿದ್ರು. ನನಗೆ ರಾಜ್ಯ ಕೇಂದ್ರ ನಾಯಕರಿಂದ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಮಾಧ್ಯಮಗಳಲ್ಲಿ ನನ್ನ ಹೆಸರು ಬರ್ತಾ ಇದೆ. ಪಕ್ಷ ಬಿಟ್ಟು ನಮ್ಮ ಪಕ್ಷಕ್ಕೆ ಬಂದವರಿಂದ ಅಧಿಕಾರ ಸಿಕ್ಕಿದೆ. ಈಗ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾನು ಬದ್ಧ ಅಂತ ಹೇಳಿಕೆ ಕೊಟ್ಟರು ಶಶಿಕಲಾ ಜೊಲ್ಲೆ ಅವರು. ಇಲ್ಲಿವರೆಗೂ ಯಾವುದೇ ರೀತಿಯ ಸೂಚನೆಗಳು ಬಂದಿಲ್ಲ. ನಮ್ಮ ರಾಜ್ಯದ ನಾಯಕರು ಇರ್ಬೋದು ಅಥವಾ ನಮ್ಮ ರಾಷ್ಟ್ರೀಯ ನಾಯಕರು ಇರ್ಬೋದು, ಇದ್ರ ಬಗ್ಗೆ ನನ್ನ ಜೊತೆಗೆ ಯಾವುದೇ ಚರ್ಚೆಯನ್ನು ಕೂಡ ಮಾಡಿಲ್ಲ. ಆ ವಿಷಯಕ್ಕೆ ನಾನು ಗಮನ ಕೊಟ್ಟಿಲ್ಲ. ನಾನು ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನನ್ನ ಇಲಾಖೆ ಮುಖಾಂತರ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಯಾವುದೇ ಮುನ್ಸೂಚನೆ ಆಗಲಿ ಅದ್ರ ಬಗ್ಗೆ ಚರ್ಚೆ ಆಗಲಿ ನನ್ನ ಜೊತೆಗಿಲ್ಲ. ಹಾಗಾಗಿ ನಾನು ಅದ್ರ ಬಗ್ಗೆ ಇಲ್ಲಿವರೆಗೂ ಯಾವುದೇ ರೀತಿಯ ಸೂಚನೆಗಳು ಬಂದಿಲ್ಲ. ನಮ್ಮ ರಾಜ್ಯದ ನಾಯಕರು ಸಚಿವ ಸ್ಥಾನದ ಬಗ್ಗೆ ಹಿರಿಯೂರಿನ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಮಾತಾಡಿದ್ರು. ಪದೇ ಪದೇ ಮಂತ್ರಿ ಸ್ಥಾನ ಕೇಳಿ ಪಕ್ಷಕ್ಕೆ ಮುಜುಗರ ಮಾಡುವ ಅಭ್ಯಾಸ ಇಲ್ಲ. ಪಕ್ಷದ ವರಿಷ್ಠರಿಗೆ ಜಿಲ್ಲಾವಾರು ನಿರ್ಧಾರದ ಸಂಪೂರ್ಣ ಮಾಹಿತಿ ಇದೆ. ಅದರ ಆಧಾರದ ಮೇಲೆ ಪಕ್ಷದ ನಿರ್ಧಾರಕ್ಕೆ ನಾನು ಬದ್ಧ. MLCಗಳು ಮಂತ್ರಿಗಳಾಗೋದು ತಪ್ಪಿಲ್ಲ. MLC ಆದವರು CM ಆಗಿದ್ದಾರೆ. ಪಕ್ಷದ ನಿರ್ಧಾರಕ್ಕಾಗಿ ನಾವು ಕಾಯ್ತೀವಿ ಅಂತ ಹೇಳಿಕೆ ಕೊಟ್ಟರು ಪೂರ್ಣಿಮಾ ಶ್ರೀನಿವಾಸ್ ಅವರು. ಪಕ್ಷದ ವರಿಷ್ಠರಿಗೆ ಗೊತ್ತಿದೆ. ಸೊ ಹಾಗಾಗಿ ಅವರು ಜಿಲ್ಲಾವಾರು ಯಾವ ರೀತಿ ನಿರ್ಧಾರ ಮಾಡಬೇಕು ಅಂತೇಳಿ ಅವರಿಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ. MLC ಆದಂಥವರು ಮಿನಿಸ್ಟರ್ ಆಗಬಾರ್ದು ಅಂತೇನಿಲ್ಲ. MLC ಆದಂಥವರು ಹಲವಾರು ಸಂದರ್ಭಗಳಲ್ಲಿ ಮುಖ್ಯಮಂತ್ರಿಗಳಾಗಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಸೊ ಹಾಗಾಗಿ ಮಂತ್ರಿ ಆಗುವಂಥದ್ದು ತಪ್ಪಿಲ್ಲ. ಯಾರಿಗೂ ಮಿನಿಸ್ಟರ್ ಆಗೋದು ಬೇಡ ಅಂತ ಆಸೆ ಇಲ್ಲದೆ ಇರೋದಿಲ್ಲ. ಹಾಗಾಗಿ ಪಕ್ಷ ಒಂದು ನಿರ್ಧಾರ ಮಾಡುತ್ತೆ ಯಾವ್ಯಾವ ಶಾಸಕರಿಗೆ ಕೊಡಬೇಕು ಅಂತ ಹೇಳಿ.
ಹಾಗಾಗಿ ಪಕ್ಷ ಡಿಸೈಡ್ ಮಾಡಿದ ನಂತರ ತಮಗೆ ಮಾಧ್ಯಮದವ್ರಿಗೆ ಗೊತ್ತಾಗುತ್ತೆ. ನೋಡೋಣ, ಪಕ್ಷದ ನಿರ್ಧಾರಕ್ಕೆ ನಾವು ಕಾಯ್ತೇವೆ. ಪಕ್ಷದ ವರಿಷ್ಠರಿಗೆ ಗೊತ್ತಿದೆ. ಸೊ ಹಾಗಾಗಿ ಅವರು ಜಿಲ್ಲಾವಾರು ಯಾವ ರೀತಿ ನಿರ್ಧಾರ ಮಾಡಬೇಕು ಅಂತ ಹೇಳಿ ಅವರಿಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ. MLC ಆದಂಥವರು ಮಿನಿಸ್ಟರ್ ಆಗಬಾರ್ದು ಅಂತೇನಿಲ್ಲ. MLC ಆದಂಥವ್ರು ಸಚಿವ ಆಕಾಂಕ್ಷಿಗಳಂತೂ ಈಗ ನಡುಕ ಶುರುವಾಯಿತು. ಯಾರಿಗೆ ಮಂತ್ರಿ ಭಾಗ್ಯ ಸಿಗುತ್ತೆ ಅನ್ನೋ ಟೆನ್ಷನ್ ಕೂಡ ಎಲ್ಲರೂ ಇದ್ದಾರೆ. ಹಲವರು ಸಚಿವ ಸ್ಥಾನಕ್ಕಾಗಿ ಟವಲ್ ಕೂಡ ಹಾಕಿದ್ದಾರೆ. ವಿಜಯಪುರ ಜಿಲ್ಲೆಗೆ ಸಚಿವ ಸ್ಥಾನ ನೀಡಬೇಕು ಅಂತ ದೇವರ ಹಿಪ್ಪರಿಗೆಯ ಶಾಸಕ ಸೋಮನಗೌಡ ಪಾಟೀಲ್ ಸಾಸನೂರು ಆಗ್ರಹಿಸಿದ್ದಾರೆ. ಸಚಿವ ಸ್ಥಾನ ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಕೊಪ್ಪಳದಲ್ಲಿ ಶಾಸಕ ಹಾಲಪ್ಪ ಆಚಾರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪರಿಷತ್ ಸದಸ್ಯ ಯೋಗೇಶ್ವರ್ ಮಾತಾಡಿದ್ರು, ನನಗೆ ಸಚಿವ ಸ್ಥಾನದ ಮಾಹಿತಿ ಇಲ್ಲ, ಸ್ಥಾನ ಸಿಗಲಿ ನಂತರ ಮಾತಾಡ್ತೀನಿ ಅಂತ ಹೇಳಿಕೆ ಕೊಟ್ಟರು. ಅಷ್ಟೇ ಅಲ್ಲ, ಶಾಸಕ ರಾಮದಾಸ್ ಸಚಿವ ಸ್ಥಾನ ಸಿಕ್ಕರೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀನಿ, ಸಿಗದೇ ಇದ್ರೂ ಕೂಡ ಕೆಲಸ ನಾವು ಮುಂದುವರಿಸ್ತೀವಿ ಅಂತ ಹೇಳಿಕೆ ಕೊಟ್ಟರು. ಶಾಸಕರಿದ್ದೀವಿ, ಅದರಲ್ಲಿ 3 ಮಂದಿಯಲ್ಲಿ ನಾನು ಹಿರಿಯ ಶಾಸಕ. ಇಬ್ಬರು ಹಿರಿಯ ಶಾಸಕರಿದ್ದಾರೆ. ನಾವು ಅವ್ರಿಗೆ ಮಂತ್ರಿ ಆಗಿ ನಮ್ಮ ಜಿಲ್ಲೆ ಮಂತ್ರಿ ಸಿಗ್ಲಕ್ಕೆ ನನ್ನ ಆಸೆ ಇದೆ. ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮತ್ತು ಈ ಕ್ಷೇತ್ರದ ಶಾಸಕನಾಗಿ ಪಕ್ಷ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಇವತ್ತು ಅತ್ಯಂತ ನಿಷ್ಠೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡ್ತಕ್ಕಂಥ ಕೊಟ್ಟ ಕುದುರೆಯ ಏರದವನು ಶೂರನೂ ಅಲ್ಲ ಧೀರನೂ ಅಲ್ಲ ಅನ್ನೋಂಗೆ ಅವಕಾಶ ಸಿಕ್ಕಿದ್ರೆ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ. ಈಗಾಗಲೇ ನನ್ನ MLC ಮಾಡಿದ್ದಾರೆ, ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಕ್ಷೇತ್ರದ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ನಾನು ಎಲ್ಲೂ ಕೂಡ ಯಾವುದೋ ಒಂದು ಸ್ಥಾನಕ್ಕೋಸ್ಕರವಾಗಿ ನನ್ನೆಲ್ಲ ಬೇರೆ ಬೇರೆ ದಾರಿಗಳನ್ನು ಹಿಡಿಯುವಂಥ ಕೆಲಸಗಳನ್ನು ನಾನು ಯಾವತ್ತೂ ಮಾಡಿಲ್ಲ, ಈಗಲೂ ಮಾಡಲ್ಲ. ಹಾಗಾಗಿ ಯಾರಿಗೇನು ಕೊಡಬೇಕು, ಏನು ಬಿಡಬೇಕು ಅನ್ನುವಂಥ ಎಲ್ಲ ವಿಚಾರಗಳು ಅವ್ರಿಗಿರುತ್ತೆ. ನಾನು ಆಗಲೇ ಹೇಳಿದ್ದೀನಿ ಎಷ್ಟೋ ಸಲ, ಅವರೊಂದು ತಂದೆ ಸ್ಥಾನ ಯಾರಿಗೇನು. ಸಚಿವ ಸ್ಥಾನಕ್ಕೆ ಶಾಸಕ ತಿಪ್ಪಾರೆಡ್ಡಿ ಅವರು ಕೂಡ ಆಗ್ರಹಿಸಿದ್ದಾರೆ. ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಭಾವನೆ ಇದೆ. ನನ್ನ ಹಿರಿತನಕ್ಕೆ ಮಂತ್ರಿಗಿರಿ ಸಿಗೋ ವಿಶ್ವಾಸ ಇದೆ. ನಾನು ದೆಹಲಿಗೆ ಹೋಗಿ ವರಿಷ್ಠರ ಭೇಟಿ ಮಾಡಲ್ಲ, ನಾನು CM ಹತ್ರ ಕೂಡ ಹೋಗಿ ಮಂತ್ರಿಗಿರಿ ಕೇಳಲ್ಲ. ಚಿತ್ರದುರ್ಗ ಜಿಲ್ಲೆಗೆ ಯಾವತ್ತೂ ಮನ್ನಣೆ ಸಿಕ್ಕಿಲ್ಲ, ಹೀಗಾಗಿ ನನಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿಕೆ ಕೊಟ್ಟರು. ಮೊದಲಿನಿಂದನೂ ನಾನು ಹಿರಿತನಕ್ಕೆ ಗೌರವ ಸಿಗುತ್ತೆ ಅನ್ನೋ ಒಂದು ಭಾವನೆ ಮೊದಲಿನಿಂದ ಇದೆ. ಬಟ್ ನಾನು ಅದೇ ಉದ್ದೇಶಕ್ಕೆ ದೆಹಲಿಗೆ ಹೋಗೋದಾಗಲಿ, ವರಿಷ್ಠರ ಹತ್ರ ಹೋಗೋದಾಗಲಿ, ಅದು ಮುಖ್ಯಮಂತ್ರಿ ಅವ್ರ ತಾಗಲಿ ನಾನು ಯಾವತ್ತೂ ಪ್ರಯತ್ನ ಮಾಡಿಲ್ಲ. ಆಮೇಲೆ ಸುಮಾರು ಬಾರಿ ಗೆದ್ದಿರ್ತಕ್ಕಂಥವ್ರು ನಾವಿದ್ದೇವೆ. ಇಡೀ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋದು ಜನಗಳ ಒಂದು ಅನಿಸಿಕೆ ಆಗಿದೆ. ವರಿಷ್ಠರು, ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಒಂದು ಈ ಸರಿ ಅನುಕೂಲ ಮಾಡಿಕೊಡ್ತಾರೆ ಅನ್ನೋ ಭಾವನೆ ನಮ್ಮಲ್ಲಿದೆ. ಮೊದಲಿನಿಂದನೂ ನಾನು ಹಿರಿತನಕ್ಕೆ ಸಚಿವ ಸ್ಥಾನಕ್ಕೋಸ್ಕರ ಮೂಲ ವಲಸಿಗರಿಗೆ ಟೆನ್ಷನ್ ಶುರುವಾಗಿದೆ. ಸಂಪುಟ ಸರ್ಕಸ್ ಬಗ್ಗೆ ಸಚಿವ ಈಶ್ವರಪ್ಪನವರು ಮಾತಾಡಿದ್ರು. CM ಭರವಸೆ ಕೊಟ್ಟಿರೋ ಹಾಗೆ ಬೇರೆ ಪಕ್ಷದಿಂದ ಬಂದವರಿಗೆ ಸಚಿವ ಸ್ಥಾನ ಕೊಡ್ತಾರೆ, ಅದರಂತೆ ಅವರಿಗೆ ಕೊಟ್ಟು ಉಳಿದವರಲ್ಲಿ ನೀಡಲಾಗುತ್ತೆ ಎಂದಿದ್ದಾರೆ. ಮೂಲ ಬಿಜೆಪಿಗರನ್ನು ಕಡೆಗಣಿಸೋ ಪ್ರಶ್ನೆನೇ ಇಲ್ಲ ಅಂತ DV ಸದಾನಂದಗೌಡರು ಹೇಳಿಕೆ ಕೊಟ್ಟರು. ಮೂಲ ಬಿಜೆಪಿಗರು ಅಡಿಪಾಯ ಹಾಕಿದ್ದಾರೆ. ಹೊಸದಾಗಿ ಬಂದವರಿಂದ ಸೌಧ ನಿರ್ಮಾಣ ಆಗಿದೆ, ಹೀಗಾಗಿ ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗೋ ಕೆಲಸ ಮಾಡ್ತಾರೆ ಎಂದು. ಯಾರ್ಯಾರಿಗೆ ಮಂತ್ರಿಗಳು ಮಾಡ್ತಾರೆ, ಮಂತ್ರಿಗಳು ಮಾಡಿದ ನಂತರ ಉಳಿದವರೆಲ್ಲರೂ ಸಹಕಾರ ಕೊಡ್ತಾರೆ. ಅಪೇಕ್ಷಿತರು ಸ್ವಾಭಾವಿಕವಾಗಿ ಜಾಸ್ತಿ, ಅದ್ರಾಗೇನು ಅನುಮಾನ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಏನು ವಾಗ್ದಾನ ಕೊಟ್ಟಿದ್ರು ಅದ್ರ ಪ್ರಕಾರ ಅಷ್ಟು ಜನಕ್ಕೂ ಮಂತ್ರಿ ಮಾಡಲೇಬೇಕಿತ್ತು, ಮಂತ್ರಿ ಮಾಡಿದ್ದಾರೆ. ಉಳಿದಂಥ ಮಂತ್ರಿ ಸ್ಥಾನಗಳಲ್ಲೇ ಉಳಿದವರೆಲ್ಲರೂ ಕೂಡ ಅಡ್ಜಸ್ಟ್ ಆಗ್ತಾ ಇದೆ. ಹಾಗಾಗಿ ಅಪೇಕ್ಷೆ ಪಡ್ತಿರೋದು ತಪ್ಪಲ್ಲ, ಆದರೆ ಯಾರಿಗೆ ಮಂತ್ರಿ ಸ್ಥಾನವನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳು, ಉಳಿದವರು ಸಹಕಾರ ಕೊಡಲೇಬೇಕು, ಕೊಡ್ತಾರೆ. ಮೂಲ BJPಯವರು ಅಡಿಪಾಯ ಕಟ್ಟಿದವರು, ಆದರೆ ಹೊರಗಿಂದ ಬಂದಂಥವರಿಂದ ಸೇರಿ ನಾವು ಸೌಧವನ್ನು ಪೂರ್ತಿ ಮುಗಿಸಲಿಕ್ಕೆ ಸಾಧ್ಯ ಆಗಿದೆ. ಆದ ಕಾರಣ ಎರಡನ್ನೂ ಸಮತೋಲನ ಮಾಡಿಕೊಂಡು ಮಾಡುವಂಥ ಕೆಲಸ ಕಾರ್ಯಗಳು. CM ಬದಲಾಗುತ್ತಾರೆ ಎಂಬ ಸಿದ್ದರಾಮಯ್ಯನವರ ಹೇಳಿಕೆಗೆ ಬಿಜೆಪಿ ನಾಯಕರು ಹರಿಹಾಯ್ದಿದ್ದಾರೆ. CM ಯಡಿಯೂರಪ್ಪನವರು ಮಾತಾಡಿ, ನಾನು ಯಾವಾಗ ಇಳಿತೀನಿ ಅನ್ನೋದನ್ನ ಸಿದ್ದರಾಮಯ್ಯನವರೇ ಹೇಳಿ, ನೀವು ಅವರು ಇಬ್ಬರು ಕುಳಿತು ದಿನಾಂಕ ನಿಗದಿ ಮಾಡಿ ಅಂತ ಟಾಂಗ್ ಕೊಟ್ಟರು. ಇನ್ನು ಸಚಿವ KS ಈಶ್ವರಪ್ಪನವರು ಮಾತಾಡ್ತಿದ್ರು, CM ಬದಲಾವಣೆ ಅಂತ ಸುಮ್ಮನೆ ಮಾತಾಡ್ತಾರೆ. CM ಸ್ಥಾನ ಕಳೆದುಕೊಂಡಾದ್ಮೇಲೆ ಸಿದ್ದರಾಮಯ್ಯನವರು ಹಾಗೂ ಕುಮಾರಸ್ವಾಮಿಯವರು ಹಗಲುಗನಸು ಕಾಣ್ತಿದ್ದಾರೆ ಎಂದರು. ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡಾಗಿಂದ ಹಗಲು ಕನಸು ಅವರಿಗೆ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಲೆಕ್ಕದಲ್ಲಿದ್ದಾರೆ. ಸಿದ್ದರಾಮಯ್ಯನವರು ತೀರ್ಮಾನ ಮಾಡೋಕ್ಕೆ ಬರಲ್ಲ, ಮುಖ್ಯಮಂತ್ರಿ ಸ್ಥಾನ ಯಡಿಯೂರಪ್ಪನವ್ರಿಗೆ ಇರಬೇಕು ಬೇಡ ಅಂತ. ರಾಜ್ಯ ಜನ ತೀರ್ಮಾನ ಮಾಡ್ತಾರೆ, ಶಾಸಕಾಂಗ ಪಕ್ಷ ತೀರ್ಮಾನ ಮಾಡುತ್ತೆ, ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡಾಗಿಂದ ಹಗಲು ಕನಸು ಅವರಿಗೆ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಲೆಕ್ಕದಲ್ಲಿದ್ದಾರೆ. ಸಿದ್ದರಾಮಯ್ಯನವರು ತೀರ್ಮಾನ ಮಾಡೋಕ್ಕೆ ಬರಲ್ಲ,
ಮುಖ್ಯಮಂತ್ರಿ. ಕೊಳ್ಳೇಗಾಲ ಭಾಗದ ಬಿಎಸ್ಪಿ ಉಚ್ಚಾಟಿತ ಶಾಸಕ ಎನ್ ಮಹೇಶ್ ಬಿಜೆಪಿ ಫ್ಲೆಕ್ಸ್ಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಚಾಮರಾಜನಗರದಲ್ಲಿ ಹಾಕಿರುವಂತಹ ಬಿಜೆಪಿ ಫ್ಲೆಕ್ಸ್ಗಳಲ್ಲಿ ಮಹೇಶ್ ಅವರ ಫೋಟೋ ರಾರಾಜಿಸ್ತಾ ಇದೆ. ಬಿಜೆಪಿ ಜನಸೇವಕ ಸಮಾವೇಶ ನಡೀತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಸಚಿವರಾದ ಆರ್ ಅಶೋಕ್, ಎಸ್.ಟಿ. ಸೋಮಶೇಖರ್ ಹಾಗೂ ಸಂಸದ ಪ್ರತಾಪ್ ಸಿಂಹ ಮೊದಲಾದವರು ಭಾಗವಹಿಸಲಿದ್ದಾರೆ. ಇವರಿಗೆ ಸ್ವಾಗತ ಕೋರೋ ಫ್ಲೆಕ್ಸ್ನಲ್ಲಿ ಮಹೇಶ್ ಅವರ ಫೋಟೋ ಕೂಡ ಇದೆ. ಅದನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ನೋಡಿ. ಸಂಕ್ರಾಂತಿ ಹಬ್ಬ ಆದಮೇಲೆ ಕೃಷಿ ಮಸೂದೆ ವಿರುದ್ಧ ಬೃಹತ್ ಹೋರಾಟ ನಡೆಸೋದಕ್ಕೆ ರಾಜ್ಯ ಕಾಂಗ್ರೆಸ್ ನಿರ್ಧರಿಸಿದೆ. ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ್ರು. ರಾಜ್ಯ ಕಾಂಗ್ರೆಸ್ ರೈತರೊಂದಿಗೆ ರಾಜ್ಯಪಾಲರ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ, ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಇವರೆಲ್ಲರೂ ಸೇರಿ ಹಲವು ನಾಯಕರು ಕೂಡ ಭಾಗಿಯಾಗಲಿದ್ದಾರೆ. ಶೀಘ್ರದಲ್ಲೇ ರೈತರ ಹೋರಾಟದ ದಿನಾಂಕ ನಿಗದಿಯಾಗುತ್ತೆ. ಕೊರೋನಾ ವಿರುದ್ಧ ಮಹಾ ಲಸಿಕೆ ವಿತರಣೆ ಅಭಿಯಾನಕ್ಕೆ ಭಾರತ ಸಜ್ಜಾಗಿದೆ. ಪ್ರಧಾನಿ ಮೋದಿ ಅವರು ಲಸಿಕೆ ವಿತರಣೆ ಹಾಗೂ ಕೋವಿಡ್-19 ಪರಿಸ್ಥಿತಿಯ ಬಗ್ಗೆ ಇವತ್ತು ಸಂಜೆ 4 ಗಂಟೆಗೆ ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆ ಸಭೆ ನಡೆಸಿದ್ದಾರೆ. ಸಂಜೆ 4 ಗಂಟೆಗೆ ವರ್ಚುವಲ್ ಸಭೆ ಕೂಡ ಶುರುವಾಗುತ್ತೆ. ಸಭೆ ಮುಗಿದ ಮೇಲೆ ಲಸಿಕೆ ಬಿಡುಗಡೆಗೆ ಸೂಚನೆ ನೀಡುವ ಸಾಧ್ಯತೆ ಇದೆ. ಅದಕ್ಕೂ ಮೊದಲು ಎಲ್ಲ ಸಿಎಂಗಳು ಆಯಾ ರಾಜ್ಯಗಳಲ್ಲಿ ಲಸಿಕೆ ವಿತರಣೆ ನಡೆಸಿರುವಂತಹ ಸಿದ್ಧತೆ ಬಗ್ಗೆ ಮಾಹಿತಿಯನ್ನು ಪಡ್ಕೊತಾರೆ. ಈ ಬಗ್ಗೆ ಆರೋಗ್ಯ ಸಚಿವ ಸುಧಾಕರ್ ಮಾತಾಡಿ ಕೋವಿಡ್ ವ್ಯಾಕ್ಸಿನ್ಗಳ ಬಗ್ಗೆ ಪ್ರಧಾನಿ ಮಾಹಿತಿಯನ್ನು ನೀಡಲಿದ್ದಾರೆ ಎಂದರು. ಅದೇ ಇವತ್ತು 4 ಗಂಟೆಗೆ ಮಾನ್ಯ ಪ್ರಧಾನಮಂತ್ರಿಗಳದು ಎಲ್ಲ ರಾಜ್ಯಗಳ ಎಲ್ಲ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಸಂವಾದ ಇದೆ. ಬಹುಶಃ ಲಸಿಕೆಯ ಮಾರ್ಗಸೂಚಿಯನ್ನು ಯಾವ ರೀತಿ ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಮತ್ತು ಅನೇಕ ವಿಷಯಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೂಡ ಕೊಡ್ತಾರೆ ಅಂತ ನಾವು ಭಾವಿಸಿದ್ದೀವಿ. ರಾಜ್ಯದ ಸಂಬಂಧಿಸಿರೋ ಹಾಗೆ ಹೇಳಬೇಕು ಅಂದರೆ ಜಿಲ್ಲೆಯಲ್ಲಿ ಕೂಡ ವಿವರವಾಗಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಇಲ್ಲಿವರೆಗೂ ಕೂಡ ನಮ್ಮ ಸಿದ್ಧತೆಗಳು ಸರಿಯಾದಂಥ ದಾರಿಯಲ್ಲಿ ಇದೆ. ಅದೇ ಇವತ್ತು 4 ಗಂಟೆಗೆ ಮಾನ್ಯ ಪ್ರಧಾನಮಂತ್ರಿಗಳದು ಎಲ್ಲ ರಾಜ್ಯಗಳ ಎಲ್ಲ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಸಂವಾದ ಇದೆ. ಬಹುಶಃ ಲಸಿಕೆಯ ಮಾರ್ಗಸೂಚಿಯನ್ನು ಯಾವ ರೀತಿ ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಮತ್ತು ಅನೇಕ ವಿಷಯ. ಜನವರಿ 16ನೇ ತಾರೀಕಿಂದ ರಾಜ್ಯದಲ್ಲಿ ಕೋವಿಡ್ ವ್ಯಾಕ್ಸಿನ್ ನೀಡಲಾಗುತ್ತೆ. 2 ಡೋಸ್ ವ್ಯಾಕ್ಸಿನ್ ಕೊಡೋದು ಕಡ್ಡಾಯ. ಮೊದಲ ಡೋಸ್ ಕೊಟ್ಟ 21ರಿಂದ 28 ದಿನದ ಆದಮೇಲೆ 2ನೇ ಡೋಸ್ ಕೊಡಲೇಬೇಕು. 2ನೇ ಡೋಸ್ ಕೊಡದೆ ಹೋದರೆ ಮೊದಲು ತಗೊಂಡಂಥ ಡೋಸ್ ಕೂಡ ವ್ಯರ್ಥ ಆಗೋಗುತ್ತೆ. ಯಾಕೆಂದರೆ 2ನೇ ಡೋಸ್ನಿಂದ ನಿಜವಾದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಮೊದಲ ಡೋಸ್ ದೇಹವನ್ನು ರೆಡಿ ಮಾಡುತ್ತೆ. ಇದರಿಂದ 30% 50% ಮಾತ್ರ ರಕ್ಷಣೆ ಸಿಗುತ್ತೆ. 2ನೇ ಡೋಸ್ನಿಂದ ರೋಗ ನಿರೋಧಕ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತೆ. ಆಗ ರೋಗ ನಿರೋಧಕ ಶಕ್ತಿ 70% 95% ಹೆಚ್ಚಾಗುತ್ತೆ. ಹೀಗಾಗಿ 2 ಡೋಸ್ ಕಡ್ಡಾಯವಾಗಿ ಪಡ್ಕೋಬೇಕು. ಫಸ್ಟ್ ಡೋಸು ಸೆಕೆಂಡ್ ಡೋಸು ತೊಗೊಂಡ್ರ ಮೇಲೆ ಪೇಷಂಟ್ಗೆ ಎಫಿಕಸಿ ರೇಟ್ಸ್ 70% ಅಂತ ಹೇಳ್ತೀವಿ. ಅಂದರೆ 100ಕ್ಕೆ 70 ಜನ ಮೇಲೆ ಪ್ರೊಟೆಕ್ಷನ್ ಕೊಡುತ್ತೆ, ಇನ್ನು 30 ಜನಕ್ಕೆ ಕೊಡದೇ ಇರ್ಬೋದು. ಹಾಗಾಗಿ ಯಾರೇ ವ್ಯಾಕ್ಸಿನ್ ತೊಗೊಂಡ್ರು 2 ಡೋಸ್ ತೊಗೊಂಡ್ರು ಕೂಡ ಇವೆಲ್ಲ ಪ್ರೊಟೆಕ್ಷನ್ ಮೆಜರ್ಸ್ ಏನಿದೆ ಕೋವಿಡ್ ವ್ಯಾಕ್ಸಿನ್ ಸಂಬಂಧಪಟ್ಟಂಗೆ 2 ಡೋಸ್ ತೊಗೊಂಡ್ಮೇಲೆ ಕೂಡ ಜನಗಳು ಇದನ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ. ಬಿಬಿಎಂಪಿಯಲ್ಲಿ ಕೋವಿಡ್ ಲಸಿಕೆ ಹಂಚಿಕೆಗೆ ಸಿದ್ಧತೆ ಕೂಡ ಜೋರಾಗಿ ಮಾಡಿಕೊಂಡಿದ್ದಾರೆ. ಪಾಲಿಕೆ ವ್ಯಾಪ್ತಿಯಲ್ಲಿ 1507 ಕೇಂದ್ರಗಳನ್ನು ಗುರುತಿಸಿದ್ದಾರೆ. 5 ಕೇಂದ್ರಗಳಿಗೆ ಒಬ್ಬರಂತೆ ಅಧಿಕಾರಿಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಒಟ್ಟು 300 ಸೆಕ್ಟರ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. ಪ್ರತಿ ಕೇಂದ್ರದಲ್ಲಿ ದಿನಕ್ಕೆ 100 ಮಂದಿಗೆ ಲಸಿಕೆ ಕೊಡ್ತಾರೆ. ಲಸಿಕೆ ಸಂಗ್ರಹಕ್ಕೆ 141 ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಲಸಿಕೆ ನೀಡೋದಕ್ಕೆ 1700 ಸಿಬ್ಬಂದಿಗೆ ತರಬೇತಿ ಕೊಟ್ಟಿದ್ದಾರೆ. ರೂಪಾಂತರಿ ಕೊರೋನಾ ವೈರಸ್ ನಡುವೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಲಕ್ಷ್ಯ ಮುಂದುವರೆದಿದೆ. ಲಂಡನ್ನಿಂದ ಬಂದವರು ಬೇಕಾಬಿಟ್ಟಿ ಓಡಾಡ್ತಿರೋದು ಕಂಡು ಬಂದಿದೆ. ಕೈಗೆ ಸ್ಟ್ಯಾಂಪಿಂಗ್ ಮಾಡಿಸ್ಕೊಂಡು ಕ್ಯಾಬ್ಗಳಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಬನ್ನಿ ಬನ್ನಿ.
to watch so much fun. Thank you. ಲಂಡನ್ನಿಂದ ಬಂದ 5 ಜನಕ್ಕೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಏರ್ಪೋರ್ಟ್ನಲ್ಲಿ ನಡೆಸಿದ್ದ ಕೊರೋನಾ ಟೆಸ್ಟ್ನಲ್ಲಿ ಕೊರೋನಾ ಸೋಂಕು ತಗುಲಿದೆ. ಇವತ್ತು ಬೆಳಗ್ಗೆ ಬ್ರಿಟನ್ನಿಂದ ಬೆಂಗಳೂರಿಗೆ 247 ಪ್ರಯಾಣಿಕರು ಬಂದರು. 5 ಜನಕ್ಕೆ ಪಾಸಿಟಿವ್ ಹಿನ್ನೆಲೆಯಲ್ಲಿ ಆತಂಕ ಕೂಡ ಹೆಚ್ಚಾಗಿದೆ. ಸೋಂಕಿತರನ್ನ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಬೆಂಗಳೂರಿನಲ್ಲಿ ಕೊರೋನಾ ಸಾವಿನ ಪ್ರಕರಣದಲ್ಲಿಯೂ ಕೂಡ ಇಳಿಮುಖ ಆಗಿದೆ. ಬೆಂಗಳೂರಿನಲ್ಲಿ ನಿನ್ನೆ ಒಂದೇ ಒಂದು ಕೊರೋನಾ ಸಾವಿಲ್ಲ. ಕಳೆದ ಜುಲೈ 7ನೇ ತಾರೀಕು ಕೊರೋನಾ ಸಾವು ಶೂನ್ಯ ದಾಖಲಾಗಿತ್ತು. ಅದಾದ ಮೇಲೆ ಕೊರೋನಾ ಸಾವಿನ ಸಂಖ್ಯೆ ಕನಿಷ್ಠ 5 ಆದರೂ ದಾಖಲಾಗ್ತಾ ಇತ್ತು. ಇದೀಗ 6 ತಿಂಗಳ ಬಳಿಕ ನಿನ್ನೆ ಮತ್ತೆ ಶೂನ್ಯ ವರದಿ ದಾಖಲಾಗಿದೆ. ಯುವರಾಜ್ ಅಲಿಯಾಸ್ ಸ್ವಾಮಿ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಬಿಲ್ಡರ್ ಇನಿತ್ ಕುಮಾರ್ ಅನ್ನೋರಿಗೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಚೇರ್ಮನ್ ಮಾಡ್ತೀನಿ ಅಂತ ಸುಮಾರು 30 ಲಕ್ಷ ಹಣ ಪಡೆದು ವಂಚನೆ ಮಾಡಿದ್ದಾನೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ BL ಸಂತೋಷ್ ಹೆಸರು ಹೇಳಿಕೊಂಡು ಟೋಪಿ ಹಾಕಿದ್ದಾನಂತೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಪ್ರಕರಣವನ್ನು ಸಿಸಿಬಿಗೆ ವರ್ಗಾಯಿಸಿದ್ದಾರೆ. ಡಾನ್ ರವಿ ಪೂಜಾರಿಗೆ ಹರ್ನಿಯಾ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರವಿ ಪೂಜಾರಿ ಹರ್ನಿಯಾ ಆಪರೇಷನ್ ಮಾಡಿಸಿಕೊಂಡಿದ್ದಾರೆ. 4 ದಿನಗಳಿಂದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಮಾಜಿ ಸಚಿವ ಸಿಂದಗಿ ಜೆಡಿಎಸ್ನ ಶಾಸಕ MC ಮನಗುಳಿ ಅಸ್ವಸ್ಥರಾಗಿದ್ದಾರೆ. ಕಫದ ಸಮಸ್ಯೆ ಹಿನ್ನೆಲೆಯಲ್ಲಿ 2 ದಿನಗಳ ಹಿಂದೆ ಅಸ್ವಸ್ಥರಾದರು. ಇವತ್ತು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಸಿಂದಗಿಯಿಂದ ಕಲಬುರಗಿವರೆಗೂ ಆಂಬ್ಯುಲೆನ್ಸ್ನಲ್ಲಿ ತಂದು ಕಲಬುರಗಿಯಿಂದ ವಿಮಾನದ ಮೂಲಕ ಬೆಂಗಳೂರಿಗೆ ಕರೆತರಲಾಯಿತು. ಪ್ರತಿಭಟನೆ ಮಾಡಿ ರಾಜಕೀಯಕ್ಕೆ ಬರುವಂತೆ ನನ್ನ ಮೇಲೆ ಒತ್ತಡ ಹೇರುವ ಮೂಲಕ ನನಗೆ ಪದೇ ಪದೇ ನೋವು ಕೊಡಬೇಡಿ ಅಂತ ನಟ ರಜನಿಕಾಂತ್ ಅಭಿಮಾನಿಗಳಿಗೆ ಮನವಿ ಮಾಡಿದ್ದಾರೆ. ಮತ್ತೆ ಸ್ವಾಗತ. ಮುಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ಕೃಷಿ ಸಂಬಂಧಿತ ಕಾನೂನು ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ರೈತರ ಜೊತೆ ಚರ್ಚೆ ಬಗ್ಗೆ ಸುಪ್ರೀಂ ಅಸಮಾಧಾನ ವ್ಯಕ್ತಪಡಿಸಿದೆ. ಸೂಕ್ತ ಪರಿಹಾರ ಕಂಡುಕೊಳ್ಳೋಕೆ ರೈತರೊಂದಿಗೆ ಚರ್ಚೆ ನಡೆಸಿಲ್ಲ. ಇದುವರೆಗಿನ ಮಾತುಕತೆ ವಿಫಲದ ಬಗ್ಗೆ ಸುಪ್ರೀಂ ಬೇಸರ ವ್ಯಕ್ತಪಡಿಸಿದೆ. ರೈತರೊಂದಿಗೆ ಚರ್ಚೆಯಿಂದ ಸಿಕ್ಕ ಪರಿಹಾರ ಏನು? ಹೊಸ ಕಾನೂನನ್ನು ನೀವೇ ಸ್ಥಗಿತಗೊಳಿಸ್ತೀರಾ ಅಥವಾ ನಾವು ಸ್ಥಗಿತಗೊಳಿಸಬೇಕಾ ಅಂತ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ಖಡಕ್ ಪ್ರಶ್ನೆ ಮಾಡಿದೆ. ಅಷ್ಟೇ ಅಲ್ಲದೆ ರೈತರೊಂದಿಗೆ ಚರ್ಚೆಗೆ ಸಮಿತಿ ರಚಿಸುವ ಒಲವು ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಧರಣಿ ಸಂದರ್ಭದಲ್ಲಿ ಸಾವು ಆತ್ಮಹತ್ಯೆಗಳು ನಡೀತಿವೆ. ಮಹಿಳೆಯರು ಮಕ್ಕಳಿಗೆ ರಕ್ಷಣೆ ನೀಡಬೇಕು ಅಂತ CJI ಸೂಚಿಸಿದ್ದಾರೆ. ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗಾಗಿ ಪಾದಯಾತ್ರೆ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಈ ವೇಳೆ ಮೀಸಲಾತಿಗೆ ಆಗ್ರಹಿಸುವ ಭರದಲ್ಲಿ ವ್ಯಕ್ತಿಯೋರ್ವ ಉದ್ದಟತನ ಮೆರೆದಿದ್ದಾನೆ. ಬ್ಯಾನರ್ನಲ್ಲಿ ಸಂಗೊಳ್ಳಿ ರಾಯಣ್ಣ ಫೋಟೋ ಬಳಸಿದ್ದನ್ನು ವಿರೋಧಿಸಿ ಮಾಂತೇಶ್ ಹಳ್ಳೂರ್ ಎಂಬಾತ ನಮ್ಮ ಸಮಾಜದ ನಾಯಕರ ಬ್ಯಾನರ್ನಲ್ಲಿ ಅನ್ಯ ಸಮಾಜದವರ ಫೋಟೋ ಹಾಕಬೇಡಿ ಅಂತ ವಿರೋಧಿಸಿದ್ದಾನೆ. ಅತ್ಯಂತ ಚುಟುಕಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತ ಚಂದ್ರನ ರಾಯಣ್ಣನ ಬಗ್ಗೆ ಯಾವತ್ತೂ ಕೆಟ್ಟದಾಗಿ ಮಾತಾಡಬೇಡಿ. ಹಾಸನದಲ್ಲಿ ಸಿಎಂ BS ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಆಗಮಿಸುತ್ತಿರೋ ಯುವ ಸ್ಪಂದನ ಕಾರ್ಯಕ್ರಮಕ್ಕಾಗಿ ಸರ್ಕಾರಿ ಕಾಲೇಜಿನ ಕಾಂಪೌಂಡ್ ಕೆಡವಲಾಗಿದೆ. ಜನವರಿ 12ನೇ ತಾರೀಕು ಹಾಸನದ ಸರ್ಕಾರಿ ಕಲಾ ಕಾಲೇಜಿನ ಮೈದಾನದಲ್ಲಿ ಬಿಜೆಪಿ ಯುವ ಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಜಯೇಂದ್ರ, ಶಾಸಕ ಪ್ರೀತಮ್ ಗೌಡ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳುತ್ತಿದ್ದಾರೆ. ವಿಜಯೇಂದ್ರ ಅವರನ್ನ ಕಾರ್ಯಕ್ರಮಕ್ಕೆ ಆಗಮಿಸುವ ಹಿನ್ನೆಲೆಯಲ್ಲಿ ಶಾಸಕ ಪ್ರೀತಮ್ ಗೌಡ ಬೆಂಬಲಿಗರು ಸರ್ಕಾರಿ ಕಾಲೇಜಿನ ಕಾಂಪೌಂಡ್ ಹೊಡೆದು ಹಾಕಿದ್ದಾರೆ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ. ಬೈಕ್ಗೆ ಲಾರಿ ಡಿಕ್ಕಿ ಹೊಡೆದು 3 ಬೈಕ್ ಸವಾರರು ಸ್ಥಳದಲ್ಲೇ ಸಾವನ್ನಪ್ಪಿರೋ ದಾರುಣ ಘಟನೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ರಾವೂರ ಗ್ರಾಮದ ಹತ್ತಿರ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 150ರಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಘಟನೆಯಲ್ಲಿ 2 ಯುವಕರು, ಓರ್ವ ಯುವತಿ ಸಾವನ್ನಪ್ಪಿದ್ದಾರೆ. ಮೃತ ಯುವಕರನ್ನ ರಾವೂರು ಗ್ರಾಮದ ಭೀಮಾಶಂಕರ ಪಾಟೀಲ ಮತ್ತು ಅಕ್ಬರ್ ಪಟೇಲ್ ಅಂತ ಗುರುತು ಹಿಡಿಯಲಾಗಿದೆ. ಯುವತಿಯ ಗುರುತು ಇನ್ನೂ ಪತ್ತೆಯಾಗಿಲ್ಲ. ಈ ಕುರಿತು ವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರು ತಾಲೂಕು ಉಪ್ಪಾರದೊಡ್ಡಿ ಗ್ರಾಮದಲ್ಲಿ 2 ದೇವಾಲಯದ ಬಾಗಿಲು ಮುರಿದು ಹುಂಡಿ ಹೊಡೆದು ಕಳ್ಳತನ ಮಾಡಿದ್ದಾರೆ. ಗ್ರಾಮದ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಮಸಣಕಾಳಮ್ಮ ದೇವಸ್ಥಾನದಲ್ಲಿ ತಡರಾತ್ರಿ ಕಳ್ಳತನ ನಡೆದಿದೆ.
ದೇವಸ್ಥಾನದ ಬಾಗಿಲು ಮುರಿದು ಹುಂಡಿ ಹೊಡೆದಿದ್ದಾರೆ ದುಷ್ಕರ್ಮಿಗಳು, ಹಣ ಕದ್ಕೊಂಡು ಹೋಗಿದ್ದಾರೆ. ಸ್ಥಳಕ್ಕೆ ಮದ್ದೂರು ಪೊಲೀಸರು ಭೇಟಿ ಕೊಟ್ಟರು, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮೈಸೂರಿನ ಕಲಾಮಂದಿರದಲ್ಲಿ ಬಿಜೆಪಿ ಜನಸೇವಕ ಸಮಾವೇಶ ನಡೀತಿದೆ. ಸಿಎಂ ಬಿಎಸ್ವೈ ಇರೋ ಈ ಕಾರ್ಯಕ್ರಮದಲ್ಲಿ ಪಂಚಾಯಿತಿಯಲ್ಲಿ ಗೆದ್ದ ಸದಸ್ಯರಿಗೆ ಸನ್ಮಾನ ಮಾಡಲಾಗ್ತಿದೆ. ಆದರೆ ಬಿಜೆಪಿ ಜನಸೇವಕ ಕಾರ್ಯಕ್ರಮದಲ್ಲಿ ಜನಸಂದಣಿ ದಟ್ಟವಾಗಿದೆ. ಶಾರೀರಿಕ ಅಂತರ ಇಲ್ಲ, ಕೆಲವರು ಮಾಸ್ಕ್ ಹಾಕಿಲ್ಲ. ಕಾರ್ಯಕ್ರಮದ ನಂತರ ಊಟಕ್ಕೆ ಜನ ಮುಗಿಬೀಳ್ತಿದ್ರು. ಮುಖಂಡರನ್ನ ಮಾತಾಡಿಸೋದಕ್ಕೆ ಹಾಗೂ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ನೂಕಾಟ, ತಳ್ಳಾಟ ಎಲ್ಲ ನಡೀತಿತ್ತು. ಕೊರೋನಾ ನಿಯಮಗಳನ್ನು ಗಾಳಿ ತೋರಲಾಗಿದೆ. ಗುರಿ ಮುಟ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಎಲ್ಲ ಕಡೆ ನಮ್ಮೆಲ್ಲ ಕಾರ್ಯಕರ್ತರ ಹುರಿದುಂಬಿಸಿ ಈ ಕಾರ್ಯಕ್ರಮದ ನಂತರ ಬಂದಂತಹ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಹುಬ್ಬಳ್ಳಿಯ ಲೋಟಸ್ ಗಾರ್ಡನ್ನಲ್ಲಿ ಕಾಂಗ್ರೆಸ್ ಸಂಕಲ್ಪ ಸಮಾವೇಶ ನಡೀತಾ ಇದೆ. ಕಾರ್ಯಕ್ರಮದ ಮೊದಲ ಸಾಲಿನಲ್ಲಿ ಕುಳಿತಿದ್ದ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಗಡದ್ದು ನಿದ್ದೆ ಮಾಡ್ತಿದ್ರು. ಒಂದ್ ಕಡೆ ಡಿಕೆಶಿ ಭಾಷಣ ಮಾಡ್ತಿದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ನಿದ್ರೆಗೆ ಜಾರಿದ್ರು. ಇದಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ನಾವು ಸುಮ್ಮನೆ ಮಾಡಬೇಕಾಗ್ತದೆ. ಜೊತೆಗೆ ಯಾರು ಈ ಪಕ್ಷದ ಅಧಿಕಾರ ಬರಬೇಕು, ಮುಂದೆ ಪರಿಗಣಿಸಿ ಬರ್ತದೆ. ಇವತ್ತು ನಾಳೆ ನಾವು ಏನು ತೀರ್ಮಾನ ಮಾಡಬೇಕಂತೆ ಬೆಳಗಾವಿ ಸಂಬಂಧಪಟ್ಟ ತೀರ್ಮಾನ ಮಾಡಿದ್ರೆ ಮದುವೆಯಾಗೋದಾಗಿ ನಂಬಿಸಿ ಯುವತಿ ಮೇಲೆ ಇಬ್ಬರು ಸಹೋದರರು ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ. ಬೆಂಗಳೂರಿನ ಚನ್ನಮನ್ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಘಟನೆ ನಡೆದಿದೆ. ಪ್ರೀತಿಯ ನಾಟಕಾಡಿ ದೌರ್ಜನ್ಯ ಎಸಗಿದ್ದ ಶಬೀರ್ ಎಂಬಾತನನ್ನು ಅರೆಸ್ಟ್ ಮಾಡಿದ್ದಾರೆ. ಶಬೀರ್ ಸೋದರ ಮೊಹಮ್ಮದ್ ರಿಲ್ವಾನ್ ಎಸ್ಕೇಪ್ ಆಗಿದ್ದಾನೆ. 2018ರಲ್ಲಿ ಕೆಲಸ ಕೊಡಿಸುವ ಹೆಸರಿನಲ್ಲಿ ಯುವತಿಯನ್ನ ಪರಿಚಯ ಮಾಡಿಕೊಂಡಿದ್ರು ಆರೋಪಿಗಳು. ಕೃತ್ಯವೆಸಗಿದ್ದಾರೆ. ಚನ್ನಮನ್ಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ಯುವತಿ ದೂರು ದಾಖಲಿಸಿದ್ದಾರೆ. ದೇಶದ 9 ರಾಜ್ಯಗಳಲ್ಲಿ ಹಕ್ಕಿ ಜ್ವರ ಹೆಚ್ಚಾಗ್ತಾ ಇದೆ. ಕೇರಳ, ದೆಹಲಿ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ. ಕೇರಳ, ದೆಹಲಿ, ಉತ್ತರ ಪ್ರದೇಶದಲ್ಲಿ ಮೃಗಾಲಯದಲ್ಲಿನ ಹಕ್ಕಿಗಳು ಕೂಡ ಸೋಂಕು ದೃಢಪಟ್ಟಿದೆ. ಕಾನ್ಪುರ ಮೃಗಾಲಯದಲ್ಲಿ ಕೆಲ ಹಕ್ಕಿಗಳು ಸತ್ತು ಬಿದ್ದಿದೆ. ದೆಹಲಿಯಲ್ಲಿ 200 ಕಾಗೆಗಳು ಸತ್ತು ಬಿದ್ದಿದೆ. ಪರೀಕ್ಷೆಯಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿದೆ. ಇನ್ನು ಕೆಲ ಮೃಗಾಲಯಗಳಲ್ಲಿ ಪಕ್ಷಿಗಳ ಕಲ್ಲಿಂಗ್ ಆಪರೇಷನ್ ಕೂಡ ಶುರುವಾಗಿದೆ. ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆ ಸ್ಯಾನ್ ಫ್ರಾನ್ಸಿಸ್ಕೋ ಬೆಂಗಳೂರು ನಡುವೆ ನೇರ ವಿಮಾನಯಾನ ಸೇವೆ ಆರಂಭಿಸಿದೆ. ಇವತ್ತು ಮುಂಜಾನೆ ಕೆಂಪೇಗೌಡ ಏರ್ಪೋರ್ಟ್ಗೆ ಮೊದಲ ವಿಮಾನ ಬಂತು. ಮಹಿಳಾ ಪೈಲಟ್ಗಳೇ ಈ ವಿಮಾನ ಮುನ್ನಡೆಸಿದ್ರು. ವಿಶೇಷ ಆಗಿದೆ, ಈ ಮೂಲಕ ಏರ್ ಇಂಡಿಯಾ ಮತ್ತೊಂದು ದಾಖಲೆ ಮಾಡಿದೆ. ಶನಿವಾರ ರಾತ್ರಿ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಹೊರಟ ವಿಮಾನ 17 ಗಂಟೆಗಳ ಹಾರಾಟ ನಡೆಸಿ ಇವತ್ತು ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ. ಈ ವಿಮಾನದಲ್ಲಿ 278 ಪ್ರಯಾಣಿಕರು, 4 ಮಹಿಳಾ ಪೈಲಟ್ಗಳು ಮತ್ತು 12 ಮಹಿಳಾ ಗಗನಸಖಿಯರಿದ್ದರು. ವಿಶೇಷ, ಇನ್ನು ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಬಂದ ಮಹಿಳಾ ಪೈಲಟ್ಗಳಾದ ಜೋಯಾ ಅಗರ್ವಾಲ್, ಪಾಪಗಿರಿ ತನ್ಮಯ್, ಆಕಾಂಕ್ಷಾ ಸೋನ್ವೇರ್ ಮತ್ತು ಶಿವಾನಿ ಮನ್ಹಾಸ್ ಟೀಮ್ಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭವ್ಯ ಸ್ವಾಗತ ಕೋರಲಾಗಿದೆ. It is the second longest flight in the world and the first longest for Air India, and moreover it is exciting because all women flew it over the North Pole, and that was the best experience I've had in my life because everyone doesn't get to fly over the North Pole, and it was one of my things I've always wanted to do in my bucket list since I've become an aviator, and it was really wonderful experience. So today marks a historic day for our country, our airline Air India, where Bharat ki betiyan, all women crew have successfully flown one of the world's longest flights, which is San Francisco to Bengaluru. It was PM Modi ji's dream long back, which finally has come true to connect the Silicon Valley of the US to the Silicon Valley of